ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ. ನಮ್ಮ ಚಾನೆಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಂಧುಗಳೇ, ಒಂದು ವಿಚಾರ ಸದ್ಯ ದೇಶಾದ್ಯಂತ ಬಹಳ ಚರ್ಚೆ ಆಗ್ತಾ ಇದೆ. ನಾವು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತೀವಿ ನೋಡಿ, ನಮ್ಮಲ್ಲಿ ಸಾಕಷ್ಟು ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಕ್ರಿಮಿನಲ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅವರ ಸಂಖ್ಯೆ ಕಡಿಮೆ ಆಗಬೇಕು ಅಂತಾದ್ರೆ ಅಥವಾ ಕ್ರೈಮ್ ಕಡಿಮೆ ಆಗಬೇಕು ಅಂತಾದ್ರೆ ನಮ್ಮಲ್ಲಿ ಶಿಕ್ಷೆ ಸರಿಯಾದ ರೀತಿಯಲ್ಲಿ ಇರಬೇಕು, ನಮ್ಮ ವ್ಯವಸ್ಥೆಯ ಸರಿ ಇಲ್ಲ, ಆ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಎನ್ನುವ ರೀತಿಯಲ್ಲಿ. ಅದರಲ್ಲೂ ಕೂಡ ತುಂಬಾ ಪ್ರಕರಣಗಳಲ್ಲಿ ನಾವು ಕೇಳ್ಕೊಳ್ಳೋದು ಏನು ಹೇಳಿ, ಆ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಅಥವಾ ಮರಣದಂಡನೆಯನ್ನು ವಿಧಿಸಿ ಅಂತ ಹೇಳಿ. ಅದು ನಮ್ಮ ಸುಪ್ರೀಂ ಕೋರ್ಟ್ ಹಿಂದೆಯೇ ಒಮ್ಮೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಕೊಡುವಾಗ ಹೇಳಿದೆ, ವಿರಳಾತಿ ವಿರಳ ಪ್ರಕರಣಗಳಲ್ಲಿ ಮಾತ್ರ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ. ಹೀಗಾಗಿ ಮರಣದಂಡನೆ ಶಿಕ್ಷೆಯನ್ನ ವಿಧಿಸುವಂತಹ ಪ್ರಮಾಣ ತೀರಾ ಕಡಿಮೆ. ಆದ್ರೆ ಓರ್ವ ನ್ಯಾಯಾಧೀಶರು ಮಾತ್ರ ಆ ವಿಚಾರದಲ್ಲಿ ವಿಪರೀತ ಸದ್ದು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, 4 ತಿಂಗಳ ಅವಧಿಯಲ್ಲಿ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, 4 ತಿಂಗಳ ಅವಧಿಯಲ್ಲಿ 10 ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 22 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಹೊರಡಿಸಿಬಿಟ್ಟಿದ್ದಾರೆ. ಅದು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಬೇರೆ ಬೇರೆ ಪ್ರಕರಣಗಳು, ಒಟ್ಟು 10 ಪ್ರತ್ಯೇಕ ಪ್ರಕರಣಗಳಲ್ಲಿ 22 ಮಂದಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದಾರೆ. ಇದು ಒಂದು ಕಡೆಯಿಂದ ತಕ್ಕ ಮಟ್ಟಿಗೆ ಸುದ್ದಿ ಆಗ್ತಾ ಇತ್ತು. ಆದ್ರೆ ಈಗ ಈ ನ್ಯಾಯಾಧೀಶರು ಇಡೀ ದೇಶಾದ್ಯಂತ ಸದ್ದು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅವ್ರ ಮುಂದೆ 100 ಪ್ರಕರಣಗಳು ಬಾಕಿ ಇತ್ತು. ಆದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ, ಆ 100 ಪ್ರಕರಣಗಳನ್ನ ಇದೀಗ ಬೇರೆ ಪೀಠಕ್ಕೆ ವರ್ಗಾವಣೆಯನ್ನ ಮಾಡಲಾಗಿದೆ. ಅವರ ಪರವಾದಂತಹ ವಕೀಲರು ಅಥವಾ ಬೇರೆ ಬೇರೆ ಒಂದಷ್ಟು ಅವರೆಲ್ಲರಿಗೂ ಕೂಡ ಆತಂಕ ಶುರುವಾಗ್ಬಿಡ್ತು. ಇದೆಲ್ಲವೂ ಕೂಡ ತುಂಬಾ ಗಂಭೀರವಾದಂತಹ ಪ್ರಕರಣ, ಕ್ರಿಮಿನಲ್ ಪ್ರಕರಣಗಳು, ಇದರಲ್ಲೂ ಕೂಡ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ರೆ ಹೇಗೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಹಾಗೋ ಹೀಗೋ ಅಂತ ಹೇಳಿ ಪ್ರಯತ್ನವನ್ನ ಪಟ್ಟು ಇದೀಗ 100 ಪ್ರಕರಣಗಳನ್ನ ಇದೀಗ ಬೇರೆ ಪೀಠಕ್ಕೆ ಅಥವಾ ಬೇರೆ ಜಡ್ಜ್ ಮುಂದೆ ಇದೀಗ ವರ್ಗಾವಣೆ ಮಾಡಲಾಗಿದೆ. ಹಾಗಾದ್ರೆ ಯಾರಿವರು ನ್ಯಾಯಾಧೀಶರು? ಈ ಪರಿಯಾದಂಥ ಗಲ್ಲು ಶಿಕ್ಷೆಯನ್ನು ವಿಧಿಸಿದ ಯಾಕೆ? ಯಾವ್ಯಾವ ಪ್ರಕರಣ? ನಮ್ಮಲ್ಲಿ ಗಲ್ಲು ಶಿಕ್ಷೆ ವಿಧಿಸಿದ ತಕ್ಷಣಕ್ಕೆ ಗಲ್ಲು ಶಿಕ್ಷೆ ಆಗಿಯೇ ಬಿಡುತ್ತಾ? ಏನು ಕತೆ? ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ನ್ಯಾಯಾಧೀಶರ ವಿಚಾರಕ್ಕೆ ಬರೋಣ. ಇವರ ಹೆಸರು ರವಿಕುಮಾರ್ ದಿವಾಕರ್ ಅಂತ ಹೇಳಿ. ಮೂಲತಃ ಉತ್ತರ ಪ್ರದೇಶದ ಲಕ್ನೋದವರು. 2009ರಲ್ಲಿ ಇವರು ಜಡ್ಜ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಬಾಲ್ಯದಿಂದಲೂ ಕೂಡ ಇವರಿಗೆ ಆಸೆ ಇರುತ್ತಂತೆ, ನಾನು ಜಡ್ಜ್ ಆಗಬೇಕು, ಸಮಾಜ ಸೇವೆಯನ್ನ ಮಾಡಬೇಕು, ಕ್ರಿಮಿನಲ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸುವಂತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತ ರೀತಿಯಲ್ಲಿ. ಈಗ ಸದ್ಯ ಮುಜಾಫರ್ ನಗರದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಸದ್ದು ಮಾಡಿದ್ದು ಯಾವಾಗ ಅಂದ್ರೆ, ಇವರು ವಾರಣಾಸಿಯ ಜ್ಞಾನವಾಪಿ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು. ಅಲ್ಲಿ ಒಳಗಡೆ ವಿಡಿಯೋಗ್ರಾಫ್ಗೆ ಆದೇಶವನ್ನ ಹೊರಡಿಸಿದಂಥವ್ರು ಇವರೇ. ಆ ಸಂದರ್ಭದಲ್ಲಿ ಇವರಿಗೆ ಕೊಲೆ ಬೆದರಿಕೆ, ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಹೆದರಿಸೋದು ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಆ ಕಾರಣಕ್ಕಾಗಿ ರವಿಕುಮಾರ್ ದಿವಾಕರ್ ಆ ಸಂದರ್ಭದಲ್ಲಿ ವಿಪರೀತ ಸದ್ದು ಮಾಡಿದ್ರು. ಈಗ ಸದ್ದು ಮಾಡ್ತಿರೋದು ಅವರು ತೀರ್ಪು ಕೊಡ್ತಿರುವಂತ ರೀತಿಗೆ ಸಂಬಂಧಪಟ್ಟ ಹಾಗೆ. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಇರುವಂತ ಕಾರಣಕ್ಕಾಗಿ ಬಹಳ ವೇಗವಾಗಿ ವಿಚಾರಣೆಯನ್ನ ನಡೆಸಿ ಜಡ್ಜ್ಮೆಂಟ್ ಅನ್ನ ಹೊರಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ತುಂಬಾ ಹಳೆಯ ಪ್ರಕರಣಗಳು ಯಾವ್ಯಾವ ಬಾಕಿ ಇತ್ತು ಅವನ್ನು ಕೂಡ ಬಹಳ ವೇಗವಾಗಿ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದಷ್ಟು ಬೇಗ ನ್ಯಾಯ ಸಿಗುವಂತವರಿಗೆ ನ್ಯಾಯ ಸಿಗಬೇಕು ಎನ್ನುವಂತ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ, ಈಗ ಮರಣದಂಡನ ಆದೇಶವೇ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿರೋದು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬರೀ 4 ತಿಂಗಳು, ಜಾಸ್ತಿ ಅಲ್ಲ, ಬರೀ 4 ತಿಂಗಳ ಅಂತರದಲ್ಲಿ ಪ್ರತ್ಯೇಕ ಪ್ರಕರಣಗಳಲ್ಲಿ 22 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಬಿಟ್ಟಿದ್ದಾರೆ. ಯಾವ್ಯಾವ ಪ್ರಕರಣ ಅಂತೇಳಿ ಒಂದಷ್ಟು ಉದಾಹರಣೆಯನ್ನು ಗಮನಿಸ್ತಾ ಹೋಗೋಣ. ಒಂದು ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ, ಒಂದು 45 ಲಕ್ಷ ರೂಪಾಯಿ ಹಣದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಂತ ವಕೀಲರೊಬ್ಬರನ್ನ 2019ರಲ್ಲಿ ಅತ್ಯಂತ ಭೀಕರವಾಗಿ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಲಾಗಿತ್ತು. ಇದು ತೀರಾ ಗಂಭೀರ ಪ್ರಕರಣ ಅನ್ನೋದನ್ನ ಅರಿತುಕೊಂಡಂತ ನ್ಯಾಯಾಧೀಶರು ಇದರಲ್ಲಿ ಅಪರಾಧಿಗಳಿಗೆ ಈ ಭೂಮಿ ಮೇಲೆ ಬದುಕುವಂತ ಹಕ್ಕು ಇಲ್ಲ ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ವಕೀಲರು ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಆದ್ರೆ ಅವನ್ನ ಕಿಡ್ನಾಪ್ ಮಾಡಿದ್ರು, ಅತ್ಯಂತ ಭೀಕರವಾಗಿ ಕೊಂದು ಬಿಟ್ರು ಎನ್ನುವ ಕಾರಣಕ್ಕಾಗಿ 3 ಅಪರಾಧಿಗಳಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿದ್ದಾರೆ. ಬಹಳ ಬೇಗ ಆ ಕೇಸ್ ಕ್ಲಿಯರ್ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನೊಂದು ಪ್ರಕರಣ ಯಾವ್ದಪ್ಪ ಅಂದ್ರೆ, ಅದು 2019ರ ಪ್ರಕರಣವೇ. ಆಸ್ತಿ ವೈಷಮ್ಯದ ಕಾರಣಕ್ಕಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಅಲ್ಲೂ ಕೂಡ ಬಹಳ ಭೀಕರವಾದಂತ ಕೊಲೆ ಆಗಿತ್ತು. ಆ ಕಾರಣಕ್ಕಾಗಿ ಏನ್ ಮಾಡಿದ್ರು ಅಂದ್ರೆ, ಒಂದೇ ಕುಟುಂಬದ ತಾಯಿ ಮತ್ತು ಆಕೆಯ 3 ಪುತ್ರರು ಸೇರಿದಂತೆ 4 ಜನರಿಗೆ ಮರಣದಂಡನೆ ಶಿಕ್ಷೆ. ಓರ್ವ ತಾಯಿ, 3 ಜನ ಗಂಡು ಮಕ್ಕಳು ಬಹಳ ಕ್ರೂರವಾಗಿ ನಡ್ಕೊಂಡಿದ್ರು ಎನ್ನುವ ಕಾರಣಕ್ಕಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾರೆ. ಇನ್ನೊಂದು ಕೇಸಲ್ಲಿ ಏನಾಗಿತ್ತು ಅಂದ್ರೆ, ಒಂದು 15 ವರ್ಷದ ಹಳೆಯ ಪ್ರಕರಣ ಇವರು ಪೀಠದ ಮುಂದೆ ಬರುತ್ತೆ, ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಮಹಿಳೆ ಮತ್ತು ಆಕೆಯ 6 ವರ್ಷದ ಮಗನನ್ನ ದಯಾ ದಾಕ್ಷಿಣ್ಯ ಇಲ್ಲದೆ ಅತ್ಯಂತ ಭೀಕರವಾಗಿ ಕೊಂದು ಹಾಕಲಾಗಿತ್ತು. ಈಗ 50 ವರ್ಷದ ಅಪರಾಧಿಗೆ ಆ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ವಿಧಿಸಿದ್ದಾರೆ. ಇನ್ನೊಂದು ಕೇಸ್ನಲ್ಲಿ ಕರ್ತವ್ಯ ಮಾಡ್ತಿದ್ದಂತ ಹೋಮ್ ಗಾರ್ಡ್ ಒಬ್ಬನನ್ನ ಅಥವಾ ಹೋಮ್ ಗಾರ್ಡ್ ಸಿಬ್ಬಂದಿಯನ್ನ ಹತ್ಯೆ ಮಾಡಲಾಗಿತ್ತು, ಅದರಲ್ಲಿ ಗಲ್ಲು ಶಿಕ್ಷೆ ಆಗಿದೆ.
ಇನ್ನೊಂದು ಕೇಸ್ನಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ತನಗೆ ಅಧಿಕಾರ ಇದೆ ಅಂತೇಳಿ ತನ್ನ ಸಹಚರನ ಜೊತೆಗೆ ಸೇರಿಸಿಕೊಂಡು ಒಂದು ಕೊಲೆಯನ್ನು ಮಾಡಿಬಿಟ್ಟಿದ್ದ. ಹೀಗಾಗಿ ಆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೆ ಇಬ್ಬರು ಸಹಚರರಿಗೂ ಕೂಡ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇನ್ನೊಂದು ಕೇಸ್ನಲ್ಲಿ ದರೋಡೆ ಪ್ರಕರಣ, ರೈತನೊಬ್ಬನನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಆ ಕೇಸ್ನಲ್ಲೂ ಮರಣದಂಡನೆ ಆಗಿದೆ. ಇನ್ನೊಂದು ಕೇಸ್ನಲ್ಲಿ ಕಪ್ಪ ಕಾಣಿಕೆಗಾಗಿ ನೀನು ನಮಗೆ ದುಡ್ಡು ಕೊಡಬೇಕು ಅಂತೇಳಿ ಏನಂತೀವಿ, ಮಾಮೂಲಿ ಅಂತ ಏನು ಕರಿತೀವಿ, ಅದಕ್ಕೋಸ್ಕರ ಮರದ ವ್ಯಾಪಾರಿಯನ್ನ ಅಪಹರಿಸಿ ಕೊಲೆ ಮಾಡಿಬಿಟ್ಟಿದ್ರು. ಅಲ್ಲೂ ಕೂಡ ಗಲ್ಲು ಶಿಕ್ಷೆ ಆಗಿದೆ. ಇನ್ನೊಂದು ಕೇಸ್ನಲ್ಲಿ ಮನೆ ಒಳಗಡೆ ನುಗ್ಗಿ ಗುಂಡಿನ ದಾಳಿಯನ್ನ ಮಾಡಿ ಅತ್ಯಂತ ಭೀಕರವಾಗಿ ಹತ್ಯೆಯನ್ನ ಮಾಡಿಬಿಟ್ಟಿದ್ರು. ಅದರಲ್ಲೂ ಕೂಡ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ 22 ಮಂದಿ ಅಪರಾಧಿಗಳಿಗೆ 10 ಪ್ರತ್ಯೇಕ ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆ ಆಗಿದೆ. ಇಷ್ಟು ಆಗ್ತಾ ಇದ್ದ ಹಾಗೆ ಅಲ್ಲಿ ಎಲ್ರಿಗೂ ಕೂಡ ನಡುಕ ಶುರುವಾಗಿಬಿಡ್ತು. ಏನಾಗ್ಬಿಟ್ಟಿದೆ ಅಂದ್ರೆ, ಇವರ ಪೀಠದ ಮುಂದೆ ಸದ್ಯ 100 ಕೊಲೆ ಪ್ರಕರಣಗಳಿದ್ದಾವೆ. ತುಂಬಾ ಗಂಭೀರವಾದ ಪ್ರಕರಣ. ಇಲ್ಲಿವರೆಗೆ ಗಲ್ಲು ಶಿಕ್ಷೆನ ಯಾವುದಕ್ಕೆ ವಿಧಿಸಿದ್ದಾರೋ ಸುಮ್ಮನೆ ನೀನು ಬಂದ್ಯಾ ನಿನಗೂ ಗಲ್ಲು ಅಂತ ಹೇಳಿಲ್ಲ. ಅದನ್ನು ಕೂಡ ಸುದೀರ್ಘವಾದಂಥ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಲವಾದಂಥ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, ಬಲವಾದಂಥ ದಾಖಲೆಗಳ ಆಧಾರದ ಮೇಲೆ ಆ ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಿಬಿಟ್ಟಿದ್ದಾರೆ. ಈಗ ಅವರು ಪೀಠದ ಮುಂದೆ ಕೇಸ್ಗಳೇನು ಬಾಕಿ ಇದ್ದಾವೆ 100 ಪ್ರಕರಣ, ಅದರಲ್ಲಿ ಎಲ್ರಿಗೂ ಕೂಡ ಒಂದಂತೂ ಕನ್ಫರ್ಮ್ ಆಗಿದೆ, ನಮಗೆ ಶಿಕ್ಷೆ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ. ಬಹುತೇಕ ಪ್ರಕರಣಗಳಿಗೆ ಮರಣದಂಡನೆಯನ್ನು ವಿಧಿಸಬಹುದು, ಜೀವಾವಧಿಯನ್ನು ಶಿಕ್ಷೆಯನ್ನು ವಿಧಿಸಬಹುದು ಎನ್ನುವ ರೀತಿಯಲ್ಲಿದ್ದಾವೆ. ಬಹುತೇಕ ಪ್ರಕರಣಗಳಿಗೆ ಬಲವಾದಂಥ ಸಾಕ್ಷ್ಯಾಧಾರಗಳು ಕೂಡ ಇದ್ಬಿಟ್ಟಿದ್ದಾವೆ. ಹೀಗಾಗಿ ಎಲ್ರಿಗೂ ಈಗ ನಡುಕ, ಅಯ್ಯೋ ಈ ಜಡ್ಜ್ ಮುಂದೆ ಹೋಗ್ಬಿಟ್ರೆ ನಮಗೂ ಈಗ ನೀವು ಗಲ್ಲು ಅಂದ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ. ಹೀಗಾಗಿ ಹಾಗೂ ಹೀಗೂ ಪ್ರಯತ್ನವನ್ನ ಪಟ್ಟು ಬಾರ್ ಅಸೋಸಿಯೇಷನ್ ಮೇಲೆ ಒತ್ತಡವನ್ನ ಹೇರಿ ಏನೇನೋ ಒಂದಷ್ಟು ಪ್ರಯತ್ನಗಳಾದ ಬಳಿಕ 100 ಪ್ರಕರಣಗಳು ಇದೀಗ ಬೇರೆ ಜಡ್ಜ್ ಮುಂದೆ ವರ್ಗಾವಣೆ ಆಗಿದೆ, ಬೇರೆ ಪೀಠದ ಮುಂದೆ ವರ್ಗಾವಣೆ ಆಗಿದೆ. ಅದು ಕೊಡ್ತಿರುವಂತಹ ಕಾರಣ ಅಂದ್ರೆ ಆಡಳಿತಾತ್ಮಕ ಆದೇಶ ಅಂತ ಹೇಳ್ತಿದ್ದಾರೆ. ಆದ್ರೆ ಮಾಧ್ಯಮಗಳಲ್ಲಿ ವರದಿ ಆಗ್ತಿರುವ ಪ್ರಕಾರ ಜಡ್ಜ್ಗೆ ಹೆದರಿಕೊಂಡು ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಸದ್ಯ ಈ ಜಡ್ಜ್ಗೆ ಸಂಬಂಧಪಟ್ಟಾಗ ಸಹಜವಾಗಿ ಚರ್ಚೆ ಆಗ್ತಿದೆ. ಒಂದಷ್ಟು ಜನ ಪರವಾಗಿ ಮಾತನಾಡಿದ್ರೆ, ಇನ್ನೊಂದಷ್ಟು ಜನ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಪರವಾಗಿ ಮಾತನಾಡ್ತಾ ಇರುವಂತವರು ಈ ರೀತಿಯಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದ ಸಂದರ್ಭದಲ್ಲಿ ಕ್ರೈಮ್ ಮಾಡೋದಕ್ಕೆ ಜನ ಭಯ ಪಡ್ತಾರೆ. ಈಗ ನೋಡಿ, ಅವರ ಪೀಠದ ಮುಂದೆ ಬಂದಿರುವಂತಹ 100 ಕೇಸ್ಗಳನ್ನೇ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಹೀಗಿದ್ದಾಗ ಕ್ರೈಮ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸುವಂತ ನಿರ್ಧಾರವನ್ನು ನ್ಯಾಯಾಧೀಶರು ತೆಗೆದುಕೊಳ್ಬೇಕು ಅಂತ ವಿರೋಧವಾಗಿ ವಾದ ಮಾಡ್ತಿರುವಂತವರು ಎಲ್ಲದಕ್ಕೂ ಗಲ್ಲು ಶಿಕ್ಷೆಯನ್ನ ಕೊಡ್ಕೊಂಡು ಹೋಗ್ಬಿಟ್ರೆ ಹೇಗೆ ಎನ್ನುವ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮುಂದೆ ನೋಡೋಣ. ಹಾಗಾದ್ರೆ ನಮ್ಮಲ್ಲಿ ಗಲ್ಲು ಶಿಕ್ಷೆ ಹೇಗೆ, ಏನು, ಎತ್ತ, ತಕ್ಷಣವೇ ಗಲ್ಲು ಶಿಕ್ಷೆನ ನೀಡಲಾಗುತ್ತಾ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಕೊನೆಯದಾಗಿ ಗಲ್ಲು ಶಿಕ್ಷೆ ಆದಂತ ಪ್ರಕರಣ ಅಂದ್ರೆ ದೆಹಲಿಯ ನಿರ್ಭಯ ಪ್ರಕರಣ. ಮಾರ್ಚ್ 20, 2020 ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಜಿಲ್ಲಾ ನ್ಯಾಯಾಲಯಗಳು ಅಥವಾ ಸೆಷನ್ ಕೋರ್ಟ್ಗಳು ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ಇದೆ. ಆದ್ರೆ ಅಲ್ಲಿ ವಿಧಿಸಿದ ತಕ್ಷಣ ಗಲ್ಲು ಶಿಕ್ಷೆ ಆಗೋದಿಲ್ಲ. ಗಲ್ಲು ಶಿಕ್ಷೆ ವಿಧಿಸಿದ ಬಳಿಕ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಅವಕಾಶ ಇದ್ದಾವೆ. ಮೊದಲಿಗೆ ಹೈಕೋರ್ಟ್ ಮೊರೆ ಹೋಗ್ಬೋದು, ಅಲ್ಲೂ ಆಗಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು, ಅಲ್ಲೂ ಅಂತ ಆಗಿಲ್ಲ ಅಂತಾದ್ರೆ ರಾಷ್ಟ್ರಪತಿಗಳ ಬಳಿ ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಬಹುದು. ತುಂಬಾ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟೇ ಗಲ್ಲು ಶಿಕ್ಷೆಯನ್ನ ರದ್ದುಗೊಳಿಸಿದಂತ ಉದಾಹರಣೆ ಇದೆ. ಇನ್ನೊಂದಷ್ಟು ಪ್ರಕರಣಗಳಲ್ಲಿ ರಾಷ್ಟ್ರಪತಿಗಳು ಕ್ಷಮಾದಾನ ಅರ್ಜಿಯನ್ನು ಪುರಸ್ಕರಿಸಿದಂತ ಉದಾಹರಣೆಯೂ ಕೂಡ ಇದೆ. ಉದಾಹರಣೆಗೆ ನಮ್ಮಲ್ಲಿ ರಿಂಗ್ ರೋಡ್ ಶುಭ ಪ್ರಕರಣ ನಿಮಗೆ ಗೊತ್ತಿರಬಹುದು. ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಅದು. ನಮ್ಮ ಬೆಂಗಳೂರಿನಲ್ಲಿ ತುಂಬಾ ಹಿಂದೆ ಆದಂಥ ಪ್ರಕರಣ, ಒಬ್ಬ ಅಮಾಯಕನನ್ನ ಸಾಯಿಸಿದಂಥ ಪ್ರಕರಣ ಅದು. ಅದರಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಸದ್ಯ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ. ಅಂತಿಮವಾಗಿ ರಾಷ್ಟ್ರಪತಿಗಳು ಕೂಡ ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸಿದ್ರು ಅಂತಾದ್ರೆ ಆಗ ಮಾತ್ರ ನಮ್ಮಲ್ಲಿ ಗಲ್ಲು ಶಿಕ್ಷೆ ಆಗತ್ತೆ. ಹೀಗಾಗಿ ಇವರು ವಿಧಿಸಿದಂಥ ಗಲ್ಲು ಶಿಕ್ಷೆ ಆದೇಶ ಎಲ್ಲವೂ ಕೂಡ ಫೈನಲಿ ಗಲ್ಲು ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಒಂದಷ್ಟು ನಿಲ್ಬಹುದು, ಒಂದಷ್ಟು ಕೊನೆಗೆ ಹೈಕೋರ್ಟ್ನಲ್ಲೋ ಸುಪ್ರೀಂ ಕೋರ್ಟ್ನಲ್ಲೋ ಅಥವಾ ರಾಷ್ಟ್ರಪತಿಗಳ ಹಂತಕ್ಕೆ ಹೋಗಿ ಗಲ್ಲು ಶಿಕ್ಷೆ ರದ್ದಾಗುವಂತ ಸಾಧ್ಯತೆ ಇದೆ. ಇದರ ಆಚೆಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಒಂದೆರಡು ವಿಚಾರವನ್ನು ಹೇಳಿ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತೇನೆ. ಒಂದು ವೇಳೆ ನಮ್ಮಲ್ಲಿ ಸಮಸ್ಯೆ ಆಗ್ತಿರುವಂತ ಅಂದ್ರೆ ಏನಕ್ಕೆ ಹಿಂಗಾಗ್ತಿದೆ ಅಂದ್ರೆ, ಅಥವಾ ಕ್ರೈಮ್ಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಿದೆ, ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾದಂಥವ್ರಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಅಂತಿಮವಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕಡೆಗೆ ನಾವು ಬೆರಳು ಮಾಡಿ ತೋರಿಸಬೇಕಾಗತ್ತೆ. ನೋಡಿ, ಇದರಲ್ಲಿ ಒಂದು ಪ್ರಕರಣದಲ್ಲಿ 1999 ಪ್ರಕರಣಕ್ಕೆ ಈಗ ತೀರ್ಪು ಕೊಟ್ಟಿದ್ದಾರೆ. ಎಷ್ಟು ವರ್ಷಗಳ ಕಾಲ ತೀರ್ಪು ಅಂದ್ರೆ ಅನ್ಯಾಯಕ್ಕೆ ಒಳಗಾದಂಥವರ ಪರಿಸ್ಥಿತಿ ಏನಾಗ್ಬೇಡ. ಎಷ್ಟೋ ಜನ ಆ ಸುದೀರ್ಘ ಅವಧಿಯಲ್ಲಿ ಪ್ರಾಣವನ್ನೇ ಕಳ್ಕೊಂಡಿರ್ತಾರೆ. ಇನ್ನೇನೋ ಆಗಿರುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಈ ವಿಳಂಬ ನೀತಿ ಇದೆಯಲ್ಲ, ಒಂದು ನಮ್ಮಲ್ಲಿ ಕ್ರೈಮ್ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ತುಂಬಾ ಪ್ರಕರಣಗಳ ಕಠಿಣ ಶಿಕ್ಷೆಯನ್ನು ವಿಧಿಸೋದೇ ಇಲ್ಲ. ಕೆಲವು ವರ್ಷಗಳಿಗೆ ಮಾತ್ರ ಅದು ಸೀಮಿತ ಆಗ್ಬಿಡುತ್ತೆ. ಇಂತಹ ಒಂದಷ್ಟು ಸಮಸ್ಯೆಗಳ ಇವತ್ತು ಸಮಾಜದಲ್ಲಿ ಕ್ರೈಮ್ ಜಾಸ್ತಿ ಆಗೋದಕ್ಕೆ ಕಾರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇವರ ತೀರ್ಪಿಗೆ ಸಂಬಂಧಪಟ್ಟಾಗ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ಒಂದಷ್ಟು ಜನ ಅದರ ಪರವಾಗಿದ್ದಾರೆ, ಒಂದಷ್ಟು ಜನ ವಿರುದ್ಧವಾಗಿದ್ದಾರೆ. ಒಟ್ಟಾರೆ ಇನ್ನೊಂದಷ್ಟು ಜನ ಅದು ಒಂದು ದೊಡ್ಡ ವಿವಾದ ಎನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. ಒಂದು ವೇಳೆ ನಿಮ್ಗೆ ಏನಿಸ್ತಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.